ಖಾಸಗಿ ಸಾರಿಗೆಯು ಬಹುತೇಕ ಜನರ ಜೀವಾಳ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಸಾರ್ವಜನಿಕ ಸಾರಿಗೆ ಜೊತೆಗೆ ಖಾಸಗಿ ವಾಹನಗಳ ಸೌಕರ್ಯವೂ ಬೇಕೇ ಬೇಕು. ಆದರೆ ಖಾಸಗಿ ವಾಹನಗಳ ಮಾಲೀಕರಾಗಲಿ, ಡ್ರೈವರ್ಸ್ ಆಗಲಿ, ಇನ್ನಿತರ ಕಾರ್ಮಿಕರಾಗಲಿ ಅವರಿಗೆ ಸಿಗೋ ಆರ್ಥಿಕ ನೆರವು ಅಷ್ಟಕ್ಕಷ್ಟೇ. ಇದನ್ನೆಲ್ಲ ತಳಮಟ್ಟದಿಂದ ಅಧ್ಯಯನ ಮಾಡಿ ಕಾರ್ಮಿಕ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಅವರು ಹೊಸ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಖಾಸಗಿ ವಾಹನಗಳ ಮಾಲೀಕರು, ಇನ್ನಿತರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅವರ ಮಕ್ಕಳ ಭವಿಷ್ಯಕ್ಕೆ ನೆರವಾಗುವಂತಹ ಯೋಜನೆಗಳನ್ನು ಸಂತೋಷ್ ಲಾಡ್ ಜಾರಿಗೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಕಾಯ್ದೆ 2024 ಜಾರಿಗೆ ತಂದಿದೆ. ಈ ವಲಯದ ಕಾರ್ಮಿಕರನ್ನ ಅಸಂಘಟಿತ ವಲಯದವರು ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಇವರ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಮೂಲಕ ಯೋಜನೆ ಅನುಷ್ಠಾನ ಮಾಡಲಾಗುತ್ತಿದೆ. ಈ ಯೋಜನೆ ವ್ಯಾಪ್ತಿಯಲ್ಲಿ ಖಾಸಗಿ ವಾಹನಗಳ ಚಾಲಕರು ಅಂದರೆ ಆಟೋ ಕ್ಯಾಬ್ ಚಾಲಕರು ಬರ್ತಾರೆ. ಖಾಸಗಿ ಬಸ್ಗಳ ಡ್ರೈವರ್ಸ್, ನಿರ್ವಾಹಕರು, ಬುಕಿಂಗ್ ಗುಮಾಸ್ತ, ಡಿಪೋ ಗುಮಾಸ್ತ, ಕಾವಲುಗಾರ ಅಥವಾ ಪರಿಚಾಲಕ, ಮೋಟಾರ್ ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸೋರು, ಬೇರ್ಪಡಿಸೋರು ಸೇರಿದಂತೆ ಹಲವರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬಹುದು. ಅಪಘಾತದಿಂದ ಫಲಾನುಭವಿಗಳು ಮೃತಪಟ್ಟರೆ ನಾಮನಿರ್ದೇಶಿತರಿಗೆ 5 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತದೆ. ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರೆ ಅಥವಾ ಅಂಗವಿಕಲರಾದರೆ ಅವರ 2 ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತದೆ. ಅಪಘಾತದಿಂದಾದ ಅಂಗವೈಕಲ್ಯದ ಪ್ರಮಾಣಕ್ಕೆ ಅನುಗುಣವಾಗಿ 2 ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ಸಿಗುತ್ತದೆ. 15 ದಿನಗಳಿಂದ ಕಡಿಮೆ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಿದ್ದರೆ ಗರಿಷ್ಠ 50,000 ರೂಪಾಯಿಗಳವರೆಗೆ ಮರುಪಾವತಿಗೆ ಅವಕಾಶವಿದೆ. ಒಂದು ವೇಳೆ 15 ದಿನಗಳಿಗಿಂತ ಹೆಚ್ಚಿನ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಿದ್ದರೆ ಗರಿಷ್ಠ 1 ಲಕ್ಷ ರೂಪಾಯಿಯವರೆಗೆ ಕಾರ್ಮಿಕ ಇಲಾಖೆ ಮರುಪಾವತಿ ಮಾಡಲಾಗುತ್ತದೆ. ಮತ್ತೊಂದೆಡೆ ಸಹಜ ಸಾವಿಗೀಡಾದವರ ಅವಲಂಬಿತರಿಗೆ ಅಂತ್ಯ ಸಂಸ್ಕಾರ ವೆಚ್ಚ ಸೇರಿ 25,000 ರೂಪಾಯಿ ಧನ ಸಹಾಯ ನೀಡಲಾಗುತ್ತದೆ. ಫಲಾನುಭವಿಯ ಪತ್ನಿಗೆ 2 ಹೆರಿಗೆಗಳಿಗೆ ಮಾತ್ರ ತಲಾ 10,000 ನೆರವು ನೀಡುತ್ತಿದೆ. ಇದಿಷ್ಟೇ ಅಲ್ಲ, ಫಲಾನುಭವಿಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮಾನ್ಯ ಸಂತೋಷ್ ಲಾಡ್ ಅವರು ನೆರವಿನ ಹಸ್ತ ಚಾಚಿದ್ದಾರೆ. 12ನೇ ತರಗತಿ ತತ್ಸಮಾನ ಓದುವವರಿಗೆ ವಾರ್ಷಿಕವಾಗಿ ತಲಾ 3,000 ರೂಪಾಯಿ ನೆರವು ಸಿಗುತ್ತದೆ. ಪದವಿ ಅಥವಾ ತತ್ಸಮಾನ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 5,500 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಎಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 8,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುವವರಿಗೆ ವಾರ್ಷಿಕವಾಗಿ ತಲಾ 11,000 ರೂಪಾಯಿ ಧನ ಸಹಾಯವನ್ನ ಸರ್ಕಾರ ಮಾಡುತ್ತಿದೆ. ಈ ಎಲ್ಲಾ ವೆಚ್ಚವನ್ನ ನಿಧಿ ಮೂಲಕ ಸಂಗ್ರಹಿಸಲು ಕಾರ್ಮಿಕ ಇಲಾಖೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಅಂದರೆ ನೋಂದಣಿ ಸಮಯದಲ್ಲಿ ಸಾರಿಗೆ ವಾಹನಗಳಿಗೆ ಹೆಚ್ಚುವರಿಯಾಗಿ 3% ಸೆಸ್ ಮತ್ತು ದ್ವಿಚಕ್ರ ವಾಹನಗಳಿಗೆ 500 ರೂಪಾಯಿ ಮತ್ತು ಮೋಟಾರು ಕಾರುಗಳಿಗೆ 1,000 ರೂಪಾಯಿ ವಿಧಿಸುವ ಮೂಲಕ ನಿಧಿ ಸಂಗ್ರಹ ಮಾಡಲಾಗುತ್ತಿದೆ. ನಾನು 5 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಈಗ ನಮ್ಮ ಸಂತೋಷ್ ಲಾಡ್ ಅವ್ರು ತಂದಿರೋ ಸ್ಕೀಮಿಂದ ತುಂಬ ಒಳ್ಳೇದಾಗ್ತಿದೆ. ಡೆತ್ ಆದರೆ 5 ಲಕ್ಷ ರೂಪಾಯಿ ಕ್ಲೈಮ್ ಆಗ್ತಿದೆ. ಮತ್ತು ಇದು ಮೆಡಿಕಲ್ ಏನಾದರೂ ಆಕ್ಸಿಡೆಂಟ್ ಆಗಿ ಏಟಾದರೆ ಅದಕ್ಕೆ ಹಾಸ್ಪಿಟಲ್ ಖರ್ಚು ಅಂತ 1 ಲಕ್ಷ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಿದ್ದಾರೆ. ಮತ್ತು ಏನಾದರೂ ಕಾಲು ಕೈ ಏನಾದರೂ ಇದಾದರೆ ಮುಂದೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಎಲ್ಲ ಗೌರ್ಮೆಂಟಿಂದಲೇ ಫ್ರೀ ಕೊಡ್ತಿದ್ದಾರೆ. ತುಂಬ ಒಳ್ಳೆ ಸ್ಕೀಮ್ ಇದೆ. ಆದರೆ ಇದನ್ನು ನಾವು ಹೋಗಿ ಕಾರ್ಮಿಕ ಭವನದಲ್ಲಿ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೊಬೇಕು. ನಾನು 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಹಾಗಾಗಿ ಇವಾಗ ಸದ್ಯಕ್ಕೆ ಸರ್ಕಾರದಿಂದ ಒಂದು ಹೊಸ ಸ್ಕೀಮ್ ತಂದಿದ್ದಾರೆ. ಹಾಗಾಗಿ ಒಂದು ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು 5 ಲಕ್ಷದವರೆಗೂ ನಿಮಗೆ ಕೊಡ್ತಾರೆ. ಮತ್ತು ಅದ್ರ ಮಧ್ಯೆ ಏನಾದರೂ ನಿಮಗೆ ಆಕ್ಸಿಡೆಂಟ್ ಆಗಿ ಕಾಲು ಏನೋ ಒಂದು ನಿಮ್ಮ ಪ್ರಾಬ್ಲಮ್ ಆಗಿ ಏನೋ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಅದರದ್ದು ಖರ್ಚು ಕೂಡ ಸರ್ಕಾರನೇ ನೋಡ್ಕೊಳ್ತದೆ. ಇವಾಗ ಇವರು ಸಂತೋಷ್ ಲಾಡ್ ಅವರು ಹೊಸ ಪ್ಲ್ಯಾನ್ ತಂದಿದ್ದಾರಲ್ಲ, ತುಂಬ ಸಂತೋಷ ಆಗಿದೆ. ನಮ್ಮ ಕಣ್ಣೆದುರಲ್ಲೇ ತುಂಬ ಆಕ್ಸಿಡೆಂಟ್ ಆಗಿದೆ. ಇವಾಗ ಇವರು 5 ಲಾಖ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ತುಂಬ ಸಂತೋಷ ಆಗಿದೆ. ಎಲ್ಲರೂ ಈ ಬೆನಿಫಿಟ್ ತಗೊಂಡಿದ್ದಾರೆ. ಈಗಾಗಲೇ ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ಸಾಕಷ್ಟು ಫಲಾನುಭವಿಗಳು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಹೆಚ್ಚೆಚ್ಚು ಕಾರ್ಮಿಕರು ಹೆಸರು ನೋಂದಾಯಿಸಿಕೊಂಡು ಈ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕರ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.